ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ದಾಸವಾಳ ತೊಗೊಂಡಿದ್ದೀನಿ. ಸೊ ಯಾಕೆ ದಾಸವಾಳ ತೊಗೊಂಡಿದ್ದೀನಿ ಅಂದರೆ ಇದನ್ನು ಹೇರ್ ಪ್ಯಾಕ್ ಮಾಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಸೊ ಇದನ್ನು ಎಲ್ಲರೂ ಅಪ್ಲೈ ಮಾಡ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ, ಹೇರ್ ಫಾಲ್ ಆಗೋದಿಲ್ಲ. ನೆಕ್ಸ್ಟ್ ನೀವು ನೋಡ್ಬೋದು ಒಂದೆಲ್ಗ ಸೊಪ್ಪು ತೊಗೊಂಡಿದ್ದೀನಿ, ಅದಾದಮೇಲೆ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ, ನಂತರ ಮೆಹಂದಿ ಸೊಪ್ಪನ್ನ ತಗೊಂಡಿದ್ದೀನಿ. ಎಲ್ಲರೂ ಮನೆಯಲ್ಲಿ ಸಾಧಾರಣ ಮೆಹಂದಿ ಸೊಪ್ಪು ಈ ರೀತಿ ತುಳಸಿ ಎಲೆಗಳು ಇದ್ದೇ ಇರುತ್ತೆ. ಇದೊಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಇದಕ್ಕಿನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ನಾನು ತುಂಬ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಇರ್ತೀನಿ ನಾನು. ಅದನ್ನು ಸಮೇತ ಇದಕ್ಕೆ ಹಾಕ್ತೀನಿ ನಾನು. ಅದಾದಮೇಲೆ ಲೆಮನ್ನು, ನಿಂಬೆ ರಸನ ಅದಕ್ಕೆ ಹಾಕ್ಕೊಬೇಕು. ನಿಂಬೆ ರಸ ಹಾಕೋದ್ರಿಂದ ಹೇರ್ಗೆ ತುಂಬ ಒಳ್ಳೆಯದು. ಅದಾದಮೇಲೆ ಮೊಸರು, ನಿಮಗೆ ಎಷ್ಟು ಬೇಕಷ್ಟು ಮೊಸರನ್ನ ಯೂಸ್ ಮಾಡ್ಕೊಬೋದು. ಸ್ವಲ್ಪ ಗಟ್ಟಿ ಮೊಸರಿದ್ರೆ ಬೆಟರ್, ಯಾಕಂದರೆ ತುಂಬ ಹಾಕಿದ್ರೆ ಅದು ತಲೆ ಕೂದಲಿಂದ ಕೆಳಗೆ ಇಳಿದ್ಬಿಟ್ಟು ಹೋಗಿಬಿಡುತ್ತೆ. ಅದರಿಂದ ತುಂಬ ಏನು ಬೇಡ, ಸ್ವಲ್ಪ ಗಟ್ಟಿ ಮೊಸರಿದ್ರೆ ಜಾಸ್ತಿ ಹಾಕಿದರೂ ಓಕೆ. ಅದಾದಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಅದೇನಾದ್ರೂ ನೀರು ಥರ ಇದ್ದರೆ ಅದಕ್ಕೆ ಸ್ವಲ್ಪ ಮೆಂತೆ ಪೌಡ್ರನ್ನ ಸೇರಿಸಿದ್ರೂ ಓಕೆ. ಫೈನಲ್ ಆಗಿ ನನ್ನ ಹೇರ್ ನೋಡ್ಬೋದು. ನಾನು ಇದೇ ರೀತಿ ವೀಡಿಯೋಗಳಿಗೆ ನನ್ನನ್ನು ಫಾಲೋ ಮಾಡಿ.